ನಮಸ್ಕಾರ. ನಾನು ಹೇಮಂತ್ ಕುಮಾರ್. ನಮ್ಮ ಸಮಾಜ ನ್ಯೂಸ್ಗೆ ಸ್ವಾಗತ. ಒಂದು ರಾಜ್ಯ 6 ವರ್ಷಗಳ ಕಾಲ ಆಂದೋಲನ ನಡೆಸಿದ್ದು ಯಾವಾಗ ಅಂತ ನಿಮಗೆ ಗೊತ್ತಾ? ಒಂದು ರಾಜ್ಯದಲ್ಲಿ 32% ಮತದಾನ ಆಗಿರುವ ಕತೆ ನೀವು ಕೇಳಿದ್ದೀರಾ? ಹಾಗೂ ಒಂದೇ ವರ್ಷದಲ್ಲಿ ಒಂದು ಕ್ಷೇತ್ರದಲ್ಲಿ 1 ಲಕ್ಷ ಮತದಾನರು ಹೆಚ್ಚಾದ್ರೆ ಹೆಂಗಿರುತ್ತೆ? ಅದರಲ್ಲಿ 45,000 ಇಲ್ಲಿಗಲ್ ಆಗಿ ಮತದಾರ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಎಲ್ಲಾ ಕಥೆಗಳಿಗೂ ಒಂದೇ ಆನ್ಸರ್. ಅಸ್ಸಾಂ 1978ರಲ್ಲಿ ದೇಶದಲ್ಲಿ ಚುನಾವಣೆ ನಡೆದಾಗ ಅಸ್ಸಾಮಲ್ಲೂ ಚುನಾವಣೆ ನಡೆಯುತ್ತೆ. ಮೊಂಗದಾಲಾಯ್ ಅನ್ನೋ ಒಂದು ಕ್ಷೇತ್ರದಿಂದ ಹೀರಾಲಾಲ್ ಪಟವಾರಿ ಅನ್ನೋ ಒಂದು ಸಾಂಸದ ಆಯ್ಕೆ ಆಗ್ತಾರೆ. ಆದ್ರೆ 1979ರಲ್ಲಿ ಅವರು ನಿಧನರಾಗ್ತಾರೆ. ಮಾರ್ಚ್ 1979ರಲ್ಲಿ ನಿಧನ ಆದ ನಂತರ ಉಪಚುನಾವಣೆಗೆ ಎಲ್ಲ ಸಜ್ಜಾಗುತ್ತೆ. ಆ ಸಜ್ಜಾಗುವ ಕ್ರಮದಲ್ಲಿ 1 ಲಕ್ಷ ಮತದಾರರು, 6.5 ಲಕ್ಷ ಮತದಾರರಿದ್ದ ಆ ಕ್ಷೇತ್ರದಲ್ಲಿ 7.5 ಲಕ್ಷ ಮತದಾರರು ಒಂದೇ ವರ್ಷದಲ್ಲಿ ಸೇರ್ತಾರೆ. ಅದರಲ್ಲಿ 45,000 ಜನ ಇಲ್ಲಿಗಲ್ ಆಗಿ ವೋಟರ್ಸ್ ಅಂತ ಅಲ್ಲಿರೋ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ಗೆ ಹಾಗೂ ಇತರ ಸಂಘಟನೆಗಳಿಗೆ ಗೊತ್ತಾಗುತ್ತೆ. ಅದು ಗೊತ್ತಾದ ನಂತರ ಅಲ್ಲಿ ಒಂದು ದೊಡ್ಡ ಹೋರಾಟ ನಡೆಯುತ್ತೆ. 45,000 ಜನ ಬಾಂಗ್ಲಾದೇಶದಿಂದ ಬಂದು ಅಲ್ಲಿ ವೋಟರ್ ಐಡಿ ಮಾಡಿಸಿರುವುದಾಗಿ ಆ ಎರಡು ಸಂಘಟನೆಗಳು ಆರೋಪ ಮಾಡುತ್ತೆ. ಅಲ್ಲಿಂದ ಶುರುವಾದ ಒಂದು ಆಂದೋಲನ 6 ವರ್ಷಗಳ ಕಾಲ ನಡೆಯುತ್ತೆ. ಆ 6 ವರ್ಷಗಳ ಹೋರಾಟಕ್ಕೆ ಶುರುವಾಗಿದ್ದು ಈ ಉಪಚುನಾವಣೆ ಅಂತೂ ನಡೆದಿಲ್ಲ. ಆದ್ರೆ ಅಲ್ಲಿಂದ ಒಂದು ಆಂದೋಲನ ಶುರು ಆಯ್ತು, ಅಸ್ಸಾಂ ಎಜಿಟೇಷನ್ ಎನ್ನುವ ಆಂದೋಲನ. ಇದನ್ನ ಮುಂದುವರಿಸಿದ್ದು ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಹಾಗೂ ಅಸ್ಸಾಂ ಗಣ ಪರಿಷತ್ ಅನ್ನುವ ಸಂಸ್ಥೆ. ಅಲ್ಲಿಂದ 1979ರಿಂದ 6 ವರ್ಷಗಳ ಕಾಲ ಆಂದೋಲನ ನಡೆಯುತ್ತೆ. ಮಧ್ಯದಲ್ಲಿ 1983ರ ಅಸ್ಸಾಂ ಚುನಾವಣೆ ನಡೆಯುತ್ತೆ. ಆ 83ರ ಚುನಾವಣೆಯಲ್ಲಿ 32% ಮತದಾನ ಆಗುವುದು ಆಶ್ಚರ್ಯ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ ಪ್ರಕಾರ 32% ಒಂದು ಸ್ಟೇಟ್ ಅಲ್ಲಿ, ಒಂದು ರಾಜ್ಯದಲ್ಲಿ ಅತಿ ಕಡಿಮೆ ಮತದಾನ ನಡೆದ ರಾಜ್ಯ ಅಸ್ಸಾಂ. ಅದು 1983. ಕೆಲವು ಕ್ಷೇತ್ರಗಳಲ್ಲಿ ಮತದಾನವನ್ನ ಎಲ್ಲ ತಿರಸ್ಕರಿಸಿದ ಕ್ಷೇತ್ರಗಳಲ್ಲಿ 10ಕ್ಕಿಂತ ಕಡಿಮೆ ಮತದಾನದ ಕ್ಷೇತ್ರಗಳು 20ಕ್ಕೂ ಮೇಲೆ. ಆದ್ರೂ 126 ಕ್ಷೇತ್ರಗಳಿರುವ ಅಸ್ಸಾಂನಲ್ಲಿ 91 ಕ್ಷೇತ್ರಗಳು ಗೆದ್ದು ಕಾಂಗ್ರೆಸ್ ಅಧಿಕಾರ ವಹಿಸುತ್ತೆ. ಅದಾದ ನಂತರ ಹಲವು ಆಂದೋಲನಗಳು, ಹಲವು ಅಜಿಟೇಷನ್ಗಳು, ಹಲವು ಹೋರಾಟಗಳು, ಹಲವು ಹಿಂಸಾಚಾರಗಳು. ಒಂದು ಕ್ಷೇತ್ರಗಳಲ್ಲಂತೂ ಒಂದು ಮಾರಣ ಹೋಮನೆ ನಡೆಯುತ್ತೆ. 2,000 ಜನ ಹತ್ಯೆ ಮಾಡಲಾಗುತ್ತೆ ಆ ಮಾರಣ ಹೋಮ. ಇದೆಲ್ಲ ಮುಗಿದ ನಂತರ 1985ರಲ್ಲಿ ಅಸ್ಸಾಮಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯರ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಅದೇ ಅಸ್ಸಾಂ ಅಕಾರ್ಡ್. ಆ ಅಸ್ಸಾಂ ಅಕಾರ್ಡ್ ನಲ್ಲಿ ಹೊರಬರೋ ವಿಷಯಗಳೇನೆಂದ್ರೆ, NRC 1971ರ ಮುಂಚೆ ಈ NRC ಯಲ್ಲಿ ಬಲು ಮುಖ್ಯವಾದದ್ದು ಏನಂದ್ರೆ, ವಲಸಿಗರು ಅಂದ್ರೆ ನುಸುಳುಕೋರರು, ಇಲ್ಲಿಗಲ್ ಇಮಿಗ್ರೆಂಟ್ಸ್ 1971ರ ಮುಂಚೆ ಯಾರು ಬಂದಿರ್ತಾರೋ ಅವ್ರನ್ನೆಲ್ಲ ಭಾರತೀಯರನ್ನಾಗಿ ನಾವು ಸ್ವೀಕರಿಸುತ್ತೇವೆ. ಅದಾದ ನಂತರ ಬಂದವರನ್ನು ಯಾರನ್ನು ನಾವು ಭಾರತೀಯರೆಂದು ಸ್ವೀಕರಿಸಲ್ಲ, ಭಾರತದ ನಾಗರಿಕರಿಗೂ ಅವರು ಅರ್ಹರಲ್ಲ ಎಂದು ಆ ಅಕಾರ್ಡ್ ನಲ್ಲಿ ಸ್ಪಷ್ಟವಾಗಿ ಇದಾಗುತ್ತೆ. ಆದ್ರೆ 1985 ಕಳೆದು 40 ವರ್ಷಗಳಾದರೂ ಇನ್ನ ಅಸ್ಸಾಂನಲ್ಲಿ ನುಸುಳುಕೋರರು ಜಾಸ್ತಿ. ಕೆಲವು ದಿನದ ಮುಂಚೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, बट मैं भी जानता हूं एट द एंड ऑफ द डे मैं मरने का पहले असम का सीएम एक ओरिजिनल बांग्लादेशी मुसलमान को मैं देखते ही मरूंगा। आप ये क्या कह रहे हैं? मैं बोल के जाता हूं, आप लिख लो। इफ आई डाई, अभी मेरा एज 57 ईयर है, इफ आई डाई एट 87 आई विल सी ए मुस्लिम चीफ मिनिस्टर इन असम। आप 20 साल में एक बांग्लादेशी मुस्लिम चीफ मिनिस्टर देखेंगे? असम में इन 20 to 25 years the chief minister will be a Muslim but not from Assam who has migrated from Bangladesh. नहीं रह पाएगा। डिले में भी तकलीफ है, आप लोग का तकलीफ है। मैं यहाँ जितना अत्याचार करूँगा लोग चला जाएगा दिल्ली मुंबई, असम सिक्योर्ड होगा, देश बर्बाद हो जाएगा।
ನುಸುಳುಕೋರರು ಭಾರತದಲ್ಲಿ ಇರ್ಬೋದಾ? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇರಬಾರ್ದು ಎನ್ನುವುದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ.